ಬಂದ್ರಾ ನಿಮ್ಗೋಸ್ಕರನೇ ಕಾಯ್ತಿದೆ. ಎಲ್ಲರಿಗೂ ನನ್ನ ಹೊಸ ವಿಡಿಯೋಸ್ಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಬ್ಲಾಗ್ ಏನಂದ್ರೆ ಇವತ್ತು ಊರಿಗೆ ಹೋಗ್ತಿದೀವಿ. ಸ್ವಲ್ಪ ಕೆಲಸ ಇತ್ತು, ಸೊ ಜಾಸ್ತಿ ದಿನ ಆಗಿತ್ತು ಬೇರೆ ಊರಿಗೋಗಿ. ಸೊ ಅದೇ ಕೆಲಸ ಹಂಗೆ ಮುಗಿಸ್ಕೊ ಬರ್ಬೋದಲ್ಲ ಅಂದ್ಬಿಟ್ಟು ಹೋಗ್ತಿದೀವಿ. ರಾಖಿ ಕಲೆಕ್ಟ್ ಕೊಡ್ಬೇಕಿತ್ತು, ಮತ್ತೆ ನಮ್ದು ಬೇರೆಯವ್ರಿಗೆ ಮಾಡಿರೋ ಆರ್ಡರ್ ನಮ್ಮ ಮಮ್ಮಿ ಎತ್ ಕಳಿಸ್ಬಿಟ್ಟಿದ್ದಾರೆ ಊರಿಗೆ. ಸೊ ಅದನ್ನ ವಾಪಸ್ ತಗೊಬರ್ಬೇಕಿತ್ತು, ಯಾಕಂದ್ರೆ ಇನ್ನು ಒಂದೇ ದಿವಸ ಇರೋದು ರಾಖಿ ಹಬ್ಬಕ್ಕೆ. ಸೊ ಬನ್ನಿ ಹೋಗೋಣ. ಈ ವಿಡಿಯೋ ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ, ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಬಸ್ಗೆ ಹೋಗ್ಬೇಕು, ಬಸ್ ಸ್ಟಾಪ್ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಅತ್ತೆ ಏನೋ ಕೊಡ್ತೀನಿ ಊರಿಗೆ ಎತ್ಕೊಂಡು ಹೋಗಕ ಅಂತ ಕರೆದಿದ್ರು, ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಬಸ್ ಸ್ಟಾಪ್ಗೆ ಹೋಗೋಣ. ಸೊ ಬನ್ನಿ ಹೋಗೋಣ. ಸೊ ಗಾಯ್ಸ್ ರಕ್ಷಣೆ ಬರ್ತಾವಳೆ ಎತ್ಕೊಂಡು. ಸೊ ಬನ್ನಿ. ಸೊ ಗಾಯ್ಸ್ ಊರಿಗೆ ಎತ್ಕೊಂಡು ಹೋಗಕ್ಕೆ ಅವಕಾಡೋ ಕೊಟ್ಟಿದ್ದಾರೆ. ಸೊ ನಮ್ಮ ಅತ್ತೆ ಅವ್ರ ಮರದಲ್ಲೇ ಬೆಳೆದಿದ್ದು ಚೆನ್ನಾಗಿರುತ್ತೆ ಹಣ್ಣು. ಸೊ ಅದನ್ನ ಎತ್ಕೊಂಡು ಊರಿಗೆ ಹೋಗ್ಬೇಕು. ಸೊ ಬಸ್ ಸ್ಟಾಪ್ ಕಡೆ ಬಂದ್ವಿ, ಹೋಗ್ತಾ ಇದೀವಿ. ಸೊ ಬಸ್ ಬಂದ್ಮೇಲೆ ಹೋಗೋದೆ ಗಾಯ್ಸ್. ಸೊ ಗಾಯ್ಸ್ ಫೈನಲಿ ಬಾಗ್ಲೂರ್ಗೆ ಬಂದಿದೀವಿ. ಸೊ ಬಸ್ ಆ ಕಡೆ ನಿಂತಿದೆ, ಊಟಕ್ಕೇನೋ ನಿಲ್ಸ್ಕೊಂಡಿದ್ದಂಗೆ ಅವ್ರು ಬರಬೇಕು. ಬಂದ್ಮೇಲೆ ಆ ಬಸ್ ಎತ್ಕೊಂಡೇ ಹೋಗೋದು. ಸೊ ಬಸ್ಸು ಅಲ್ಲಿ ನಿಂತಿದೆ ಗಾಯ್ಸ್, ಆ ಕಡೆ ನಿಂತಿದೆ. ಸೊ ಬನ್ನಿ ಗಾಯ್ಸ್ ಹೋಗೋಣ. ಇನ್ನೊಂದು ಬಸ್ ಬರ್ಬೋದು, ಬಟ್ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ, ಟೈಮಿಂಗ್ಸ್ ಕರೆಕ್ಟ್ ಗೊತ್ತಿಲ್ಲ. ಸೊ ಬನ್ನಿ ಯಾವ ಬಸ್ ಸಿಗುತ್ತೋ ನೋಡೋಣ. ಬಸ್ಸಲ್ಲಿ ಬಸ್ ಸಿಕ್ಕಿದೀವಿ. ಸೊ ಬಂದಿದ್ದಾರೆ. ಸೊ ಆದ್ರೂ ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಸ್ಕೊಂಡಿದ್ದಾರೆ. ಸೊ ಎಷ್ಟೊತ್ತು ಬಿಡ್ತಾರ ಗೊತ್ತಿಲ್ಲ, ನಾನು ಊರಿಗೆ ಹೋದ್ಮೇಲೆ ಸಿಗ್ತೀನಿ ಗಾಯ್ಸ್. ಸೊ ಗಾಯ್ಸ್ ಇವಾಗ ನಾವು ನಮ್ಮ ದೊಡ್ಡಮ್ಮ ಮನೆ ಹತ್ರ ಬಂದ್ವಿ, ಆಲ್ಮೋಸ್ಟ್ ಮನೆ ಹತ್ರನೇ ಇದ್ದೀವಿ. ಸೊ ಬನ್ನಿ ಹೋಗೋಣ. ಇಲ್ಲಿ ರಾಖಿ ಕೊಡ್ಬೇಕು, ಸ್ವಲ್ಪ ತಿದ್ದಿ ಹೋಗೋಣ ಅಲ್ಲಿಗೆ ನಮ್ಮ ಅತ್ತೆ ಮನೆ ತಕ್ಕ. ಸೊ ಗಾಯ್ಸ್ ಇವಾಗ ನಮ್ಮ ದೊಡ್ಡಮ್ಮ ಮನೆ ಮತ್ತೆ ನಮ್ಮ ರಾಯಶಮ್ಮನವ್ರ ಮನೆಗೆ ಹೋಗಿ ಇವಾಗ ತಿರ್ಗಿ ನಮ್ಮ ಅತ್ತೆ ಮನೆಗೆ ಹೋಗ್ತಿದೀವಿ ನಡ್ಕೊಂಡು. ನಮ್ಮ ಅತ್ತೆ ಎಲ್ಗೋ ಹೋಗ್ಬೇಕಂತೆ, ಸೊ ಬೇಗ ಬರ್ರಿ ಅಂತ ಫೋನ್ ಹಾಕಿದ್ರು. ಸೊ ಇವಾಗ ನಡ್ಕೊಂಡು ಹೋಗ್ತಿದೀವಿ. ಸೊ ಬನ್ನಿ ಹೋಗೋಣ, ಬೇಗ ಹೋಗ್ಬೇಕು. ನೋಡಿ ಗಾಯ್ಸ್ ಬೈಕ್ ಹತ್ತವನೆ, ಯಾರು ತಿಂತಾರೋ ಅವ್ರಿಗೆ ಬೇದಿಗೆ ಬರ್ಲಿ ಅಂತ. ಸೊ ಗಾಯ್ಸ್ ಊರಲ್ಲಿ ಮ್ಯಾಗಿ ಮಾಡ್ತಿದ್ದೀನಿ, ಎಲ್ಲ ಕೂತಿದ್ದಾರೆ, ನಾನೇ ಮಾಡ್ತೀನಿ ಅಂದೆ. ಸೊ ಮ್ಯಾಗಿ ತಿನ್ಬೇಕು ಅನ್ಸ್ತಿತ್ತು, ಸೊ ಅದಕ್ಕೆ ಮಾಡ್ತಿದ್ದೀನಿ. ಸೊ ಬನ್ನಿ ಮಾಡೋಣ. ಆ್ಯಕ್ಚುಲಿ ಒಗ್ಗರಣೆ ಎಲ್ಲ ಹಾಕಿ ನೀರಿಕ್ಕಿದ್ದೀನಿ, ನೀರು ಕಾದಿದ್ಮೇಲೆ ಆ ಮ್ಯಾಗಿ ಹಾಕೋದು, ಅದು ಪುಡಿ ಉದುರಿಸಿ ತಿನ್ನೋದು ಗಾಯ್ಸ್. ಸೊ ಗಾಯ್ಸ್ ಮ್ಯಾಗಿ ರೆಡಿಯಾಗಿದೆ. ಸೊ ಬನ್ನಿ ತಿನ್ನೋಣ. ಗೈಸ್ ನೋಡಿ ಗೈಸ್ ಹೆಂಗ್ ಕೂತವನೆ ಅಂತ, ಹೆಂಗ್ ಫೋನ್ ನೋಡ್ತಾವ್ ನೋಡಿ. ಅದು ಯಾವ ಅವತಾರದಲ್ಲಿ ಮಲಗಿದ ನೋಡಿ ಗೈಸ್. ಇವಳು ನೋಡಿ ಗೈಸ್, ನಿಮ್ಮ ಬ್ಲಾಗರು ಹೆಂಗ್ ಮ್ಯಾಗಿ ತಿಂತಾವಳೆ, ತಿನ್ನಕ್ಕೂ ಬರಲ್ಲ. ಸೊ ಗೈಸ್ ಇವಾಗ ನಮ್ಮ ಮತ್ತೆ ಇದೆಲ್ಲ ಸ್ಟಾರ್ಟ್ ಆಗೋಣ ಮಾಡ್ತೀವಿ. ಎಲ್ಲರಿಗೂ ಬಾಯ್ ಹೇಳಿ ವಾಪಸ್ ಊರ್ ಕಡೆ ಹೋಗೋಣ ಅಂತ ಬರ್ತಿದ್ದೀವಿ. ಇವಾಗ ಆಲ್ಮೋಸ್ಟ್ ಬಸ್ ಸ್ಟಾಪ್ ಹತ್ರ ಬಂದ್ವಿ, ಅಂಗಡಿಗೆ ಹೋಗಿದ್ವಿ, ಅಂಗಡಿನ ಹೋಗ್ಬೇಕಿತ್ತು. ಅದನ್ನು ತಗೊಂಡು ಇದರಿಂದ ಬಸ್ ಹತ್ಕೊಂಡು ಇನ್ನೂ ಬೇರೆ ಪ್ಲ್ಯಾನ್ಸ್ ಇದೆ. ಸೊ ಬನ್ನಿ ಏನು ಮಾಡ್ತೀವಿ ಅಂತ. ಸೊ ಗಾಯ್ಸ್ ಬಸ್ಸಲ್ಲಿ ಇರ್ತಿದ್ದೀವಿ, ಜಾಗ ಎಲ್ಲ ಕುತ್ಕೊಳ್ಳೋದಕ್ಕೆ ಫುಲ್ಲು ಜನ ತುಂಬೋಗಿದ್ದಾರೆ ಬಸ್ ಒಳಗಡೆ. ಸೊ ನಿಂತ್ಕೊಂಡೋಗಿ. ಸೊ ಬನ್ನಿ. ಸೊ ಗಾಯ್ಸ್ ಬಸ್ ಸ್ಟಾಪಿಗೆ ಬಂದ್ವಿ, ಬಟ್ ಇಲ್ಲಿ ಬಸ್ ಇರಲಿಲ್ಲ. ಸೊ ಅದಕ್ಕೆ ಆಟ ಇಟ್ಕೊಂಡು ಬಸ್ ಒಳಗಡೆ ಹೋಗ್ತಿದ್ವಿ. ಸೊ ಗಾಯ್ಸ್ ಇವಾಗ ಬಂದಿದ್ವಿ, ಇಲ್ಲಿ ಸ್ವಲ್ಪ ಏನು ತೊಗೋಬೇಕಲ್ಲ. ಸೊ ಬನ್ನಿ ಏನು ತೊಗೋಬೇಕೋ ತೊಗೊಂಡು ಬಾಗಿಲು ಹೋಗೋಣ. ಬಾಗಿಲಲ್ಲಿ ಸ್ವಲ್ಪ ಕೆಲಸ ಇದೆ. ಸೊ ಗಾಯ್ಸ್ ಕೇಕ್ ತೊಗೊಳಕ್ಕೆ ಬಂದಿದ್ವಿ, ಕೇಕ್ ತಿನ್ಬೇಕು ಅನಿಸ್ತಿತ್ತು. ಸೊ ಬನ್ನಿ ತೊಗೊಂಡು ಮನೆಗೆ ಹೋಗೋಣ. ಸೊ ಗಾಯ್ಸ್ ಇವಾಗ ಬಸ್ ಸಿಕ್ಕಿದ್ವಿ, ಇಲ್ಲಿಂದ ಬಾಗಿಲೂರ್ಗೆ ಹೋಗೋದೆ. ಸೊ ಬನ್ನಿ ಬಾಗಿಲೂರ್ಗೆ ಹೋಗೋಣ. ಸೊ ಗಾಯ್ಸ್ ಫೈನಲಿ ಬಾಗ್ಲೂರ್ಗೆ ಬಂದ್ವಿ. ಸೊ ಬಾಗ್ಲೂರ ಗುಂಡಪ್ಪ ಸರ್ಕಲ್ಲಾಗೆ ಇಳ್ಕೊಂಡ್ವಿ, ಯಾಕಂದರೆ ನಂದು ಫೋನ್ ಸ್ವಲ್ಪ ಸ್ಕ್ರೀನು ಇದು ಬಿಟ್ಕೊಬಿಟ್ಟಿದೆ. ಸೊ ಅದನ್ನು ಗಮ್ ಹಾಕ್ಸ್ಬೇಕು. ಸೊ ಅದಕ್ಕೆ ಹೋಗ್ತಿದ್ದೀವಿ. ಸೊ ಬನ್ನಿ ಅದನ್ನ ಹಾಕ್ಸ್ಕೊಂಡು ಇನ್ನೊಂದು ಕೆಲಸ ಇದೆ, ಅದನ್ನು ಮಾಡೋಣ. ಫಸ್ಟು ಫೋನ್ ಅಂಗಡಿ ಹತ್ರ ಹೋಗೋಣ. ಏನು ಗೊತ್ತಾ, ಆ್ಯಕ್ಚುಲಿ ಹೋಗಿದ್ದೆ, ಅವ್ರು ಇಟ್ಕೊಂಡು ಇನ್ನೂ ಜಾಸ್ತಿ ಇನ್ನೂ ಆಗಿಲ್ಲ ಗ್ಲಾಸು. ಸೊ ತೆಗಿಯೋಕೆ ಹೋದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ಫುಲ್ ಪಾರ್ಟ್ಸ್ ಎಲ್ಲ ಹಚ್ಚಬೇಕಾಗುತ್ತೆ. ಚೂರೇ ಎಲ್ಲ ಆಗಿರೋದು, ಏನೂ ಆಗಲ್ಲ. ಇನ್ನೊಂಚೂರು ಅಂದರೆ ಜಾಸ್ತಿ ಓಪನ್ ಆಗಿದ್ರೆ ಆವಾಗ ಬನ್ನಿ. ಇವಾಗ ಫೋನ್ ತೊಗೊಂಡು 1 ಇಯರ್ ಅಷ್ಟೇ ಎಲ್ಲ ಆಗಿರೋದು. ಸೊ
ಅದಕ್ಕೆ ವಾಪಸ್ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಬಸ್ ಸ್ಟಾಪ್ ಕಡೆ ಹೋಗ್ತೀವಿ. ಅಲ್ಲಿಂದ ಬಸ್ ಸ್ಟಾಪಿಗೆ ಬರ್ತಿದ್ದಂಗೆ ಬಸ್ ಸಿಕ್ತು. ಸೊ ಬನ್ನಿ ಹೋಗೋಣ. ಇಲ್ಲಿಂದ ಗೇಟ್ಗೆ ಹೋಗ್ತಿದ್ದೀವಿ, ಡೈರೆಕ್ಟ್ ಬಸ್ ಸಿಕ್ಕಿಲ್ಲ. ಸೊ ಗಾಯ್ಸ್ ಗೇಟಿಗೆ ಬಂದಿದ್ದೀವಿ ನಾವು. ಸೊ ಅಪ್ಪ ಬರ್ತೀನಿ ಅಂತ ಅಂದಿದ್ದಾರಂತೆ. ಸೊ ನೋಡೋಣ. ಸೊ ಇಲ್ಲಿ ವೇಟಿಂಗ್ ಫಾರ್ ಬಸ್ ಸ್ಟಾಪಲ್ಲಿ ನಿಂತಿದ್ದೀವಿ. ಸೊ ಬನ್ನಿ ನೋಡೋಣ. ಈ ಅಣ್ಣ ಯಾರೋ ಇಷ್ಟೊಂದು ಸ್ಪೀಡ್ ಬರ್ತಾನೆ. ಸೊ ಇಲ್ಲಿಂದ ಮನೆಗೆ ಹೋಗುತ್ತೆ. ಆಮೇಲೆ ಏನು ಮಾಡ್ತೀನೋ. ಸೊ ಗಾಯ್ಸ್ ಇವಾಗ ತಾನೇ ಮನೆ ಹತ್ರ ಬಂದ್ರಿ. ಇವಳು ನೋಡಿದ್ರೆ ಬೆಳಗ್ಗೆನೂ ಮ್ಯಾಗಿ ತಿಂತಾ ಇದ್ಲು, ಇವಾಗೂ ಮ್ಯಾಗಿ ತಿಂತಾವಳೆ. ಗಾಯ್ಸ್ ಹೊಟ್ಟೆ ಬಾಳ್ತೈತಾ? ಬೆಳಗ್ಗೆ ಸಾಯಂಕಾಲವರೆಗೂ ಅದೇ ತಿಂದರೆ ಸೊ ಇವಾಗ ತಾನೇ ಮನೆಗೆ ಬಂದೆ. ಇನ್ನು ಏನು ಮಾಡ್ತೀನೋ ಗೊತ್ತಿಲ್ಲ. ಏನಾನ ಮಾಡಬೇಕಾದ್ರೆ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಗೈಸ್ ಪೈನಾಪಲ್ ಕೊಯ್ನ ಅಂತ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಗಾಯ್ಸ್. ಕೊಯ್ಯಾಕೆ ಬರಲ್ಲ ಗೈಸ್, ನೋಡ್ರಿ ಹೆಂಗೆ ಕೊಯ್ತಾಳೆ ಅಂತ ನೀವೇ ಬಿಟ್ರೆ ಸರಿ. ಗೈಸ್ ಪೈನಾಪಲ್ ತಿಂದಿದ್ದು ಜಾಸ್ತಿ ದಿನ ಆಗಿತ್ತು. ಚಾಕುನೇ ಅರಿತಾ ಇಲ್ಲ ಗಾಯ್ಸ್. ಏನು ಮಾಡೋಣ? ಹೋಗೋದು ಇದು ಮಾಡು. ಏನದ ಅದನ್ನ ಸಾನೆ 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 ಹಿಡಿಯೋದು. ಸಾನೆ ಹಿಡಿಯೋದು ಹಣ್ಣಾಗಿದೆ ಗಾಯ್ಸ್. ಇದು ಜಾಸ್ತಿ ಚೂಪಿದೆ. ಚೂಪಲ್ಲ, ಮುಳ್ಳಿದೆ. ಸಾರಿ, ಮೈ ಬ್ಯಾಡ್. ಗಾಯ್ಸ್ ಹೆಲ್ದಿ ತಿನ್ನಬೇಕು ಗಾಯ್ಸ್. ಅಂತಾಳೆ ಗೈಸ್, ಆದ್ರೆ ಅವಳೇ ಹೆಲ್ದಿ ತಿನ್ನಲ್ಲ. ಒಂದಿನ ತಿಂದರೆ ಇನ್ನೊಂದಿನ ತಿನ್ನಲ್ಲ ಗೈಸ್. ಹಂಗೇನಿಲ್ಲ ಗೈಸ್, ಅಕ್ಕ ಡೈಲಿ ಜಂಕು ದಿನಕ್ಕೆ ಒಂದಾದ್ರೂ ಜಂಕ್ ತಿಂದೇ ಇರ್ತಾಳೆ ಗೈಸ್. ಇಲ್ಲ ಗೈಸ್, ಇವತ್ತೇನು ತಿಂದಿಲ್ಲ. ಗೈಸ್ ಏನು ತಿಂದಿಲ್ಲ, ಬಟ್ ಮಾಡ್ಕೊಂಡವಳೆ ನೈಟ್ ತಿನ್ನಕ. ಇನ್ನ ತಿಂದಿಲ್ಲ ಬಟ್ ತಿಂತಾಳೆ. ಗಾಯ್ಸ್ ಚಾಕುನೇ ಕಟ್ ಆಗ್ತಾಯಿಲ್ಲ. ಸೊ ಇದನ್ನ ಚೂಪ್ ಮಾಡ್ಕೊಂಡ್ರಮ್ಮ. ಏನು ಮಾಡೋದು? ಲೊಕೇಶನ್ ಶಿಫ್ಟೆಡ್ ಗೈಸ್, ಇಲ್ಲಿ ಬಂದ್ಬಿಟ್ವಿ. ಗೈಸ್ ಬ್ಯಾಕ್ಗ್ರೌಂಡ್ ಸೌಂಡ್ ಜಾಸ್ತಿ ಇದೆ ಅಲ್ಲ. ಇರೇ. ಸೊ ಗೈಸ್ ಚೂಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಒಂದು ಮಟ್ಟಿಗೆ ಆಗಿಲ್ಲ ಗೈಸ್, ಅವ್ಳಿಗೆ ಮಾಡಕ್ಕೆ ಬಂದ್ರೆ ತಾನೇ ಆಗೋದಕ್ಕದು. ಸೊ ಇವಾಗ ಹೆಂಗೆ ಕೊಯ್ತಾಳೆ ನೀವೇ ನೋಡ್ರಿ. ಅಕ್ಕ ಹೈಜೀನ್ ಮುಖ್ಯ ಗೈಸ್. ಹೈಜೀನ್ ಮುಖ್ಯ. ಬದನೆಕಾಯಿ ಹೈಜೀನು ಮಾಡಲ್ಲ. ಆ ಕಲ್ಲು ಗೈಸ್ ಇವಾಗ ಅವ್ಳು ಮಾಡಿದ್ಲಲ್ಲ, ಆ ಕಲ್ಲು ಎಲ್ಲೆಲ್ಲಿ ಬಿದ್ದಿರುತ್ತಂದ್ರೆ ಅದು ತಗೊಬಂದು ವಾಶ್ ಮಾಡಿ ಇಕ್ಕಿರೋದು. ಯಾಕಂದ್ರೆ ಬಟ್ಟೆ ಒಗ್ದಾಗ ಬಟ್ಟೆಗಳು Guys. ಆರಬಾರ್ದು ಅನ್ನೋದಕ್ಕೆ ಇಕ್ಕಿರೋದು. ಗೈಸ್ ಅದು ಬಟ್ಟೆ ಆರಬಾರ್ದು ಅಂತ ಇಕ್ಕಿರೋದೇ ಅಗ್ರಿ ಮಾಡ್ತೀನಿ. ಬಟ್ ಅದು ಅಲ್ಲಿ ಇದ್ದಾಗ ಎಷ್ಟು ಧೂಳು ಬಂದು ಕುತ್ಕೊಡುತ್ತೆ ಗೊತ್ತಾ. ಹೈಜೀನು ಅದ್ರಾಗೆ ಕಟ್ ಮಾಡ್ತಾವಳೆ. ತೊಳ್ದೆ ನಾನು ನೋಡಿಲ್ಲ ವಿಡಿಯೋ. ಸೊ ಗೈಸ್ ನಮ್ಮ ಅಕ್ಕಂಗೆ ಇದೆಲ್ಲ ತೆಗಿಬೇಕಂತ. ಇಲ್ಲೇನೋ ಕಾಣಿಸ್ತಿದೆ ನೋಡ್ರಿ, ಎಲ್ಲೋ ಥರ ಒಂಥರ. ಅದನ್ನೆಲ್ಲ ತೆಗ್ದು ತಿನ್ಬೇಕಂತೆ. ಅದು ಚಿಪ್ಪೆ ಅಂತ ಇವಳ ಪ್ರಕಾರ. ಎಸ್ ಗಾಯ್ಸ್, ಅದು ನಾಲ್ಗೆಯಲ್ಲಿ ಚುಚ್ಚುತ್ತೆ ಗಾಯ್ಸ್. ಅಂದರೆ ನಾಲ್ಗೆ ಎಲ್ಲ ಕೊಯ್ಕೊಂಡು ಹೋದಂಗೆ ಆಗುತ್ತೆ. ಅದು ಒಂದಿನ 2 ದಿನ ಆದರೂ ಸರೋಗಲ್ಲ. ಸೊ ಗೈಸ್ ಅದಕ್ಕೆ ಅದನ್ನ ಅದು ಹಂಗಲ್ಲ, ಇದನ್ನ ಬಿಚ್ಚಾಕ್ ಹೊರದ್ರೆ ಅರ್ಧ ಕಾಯೇ ಹೋಯ್ತೈತೆ. ಪ್ರೊಫೆಷ್ನಲ್ ಆಗಿ ಕುಕಿಂಗ್ ಬಗ್ಗೆ ಗೊತ್ತಿರೋರ್ಗೆ ಮಾತ್ರ ಗೊತ್ತಾಗೋದು ಗಾಯ್ಸ್. ಅದು ತಿಂತವಳು ನೋಡ್ರಿ ಗೈಸ್, ಚಾಕಿ ಹಾಕೊಂತಿದ್ದಾಳೆ ಪೈನಾಪಲ್ಗೆ. ಹೆಂಗೈತೆ ಗೈಸ್? ಫ್ರೂಟ್ಸ್ನ ಚಾಕ್ಲೇಟ್ ಸಿರಪ್ ಹಾಕೊಂಡು ತಿಂತಿರ್ತಾನೆ. ಆಗ ನಾನು ಚಾಕಿ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲೇನು ಗೈಸ್ ಎಷ್ಟು ಬಿಯರ್ಡ್ ಕಾಂಬಿನೇಷನ್ ಎಲ್ಲ ಮಾಡ್ತಾಳೆ ಅಂದರೆ ನಮ್ಮ ಅಕ್ಕ. ಚೆನ್ನಾಗೈತಾ? ನೀನು ಎಕ್ಸ್ಪ್ರೆಷನ್ ಎಲ್ಲ ಕಂಡುಹಿಡಿತೀನಿ. ಐ ವಿಲ್ ಟ್ರೈ. ಗಾಯ್ಸ್ ಮನೇಲಿ ಪೈನಾಪಲ್ ತಿಂದ್ಬಿಟ್ಟು ಇವಾಗ ಜಾನಿಯವ್ರ ಮನೆ ಹತ್ರ ಬಂದಿದ್ದೀನಿ. ಯಾಕಂದರೆ ನಾವು ರಾಖಿ ಮಾಡ್ತಿದ್ದೀವಿ. ಸೊ ಬನ್ನಿ ಮಾಡೋಣ. ಅದು ಪ್ರೊಸೆಸಿಂಗ್ ನಿಮ್ಗೆ ತೋರಿಸ್ತೀನಿ. ಎಷ್ಟು ಎಫರ್ಟ್ ಹಾಕಿ ನಾವು ಒಂದು ರಾಖಿನ ಎಷ್ಟು ಎಫರ್ಟ್ಸಿಂದ ಮಾಡ್ತೀವಿ ಅನ್ನೋದೆಲ್ಲ ನೋಡಿ ನಿಮಗೆ ಗೊತ್ತಾಗುತ್ತೆ. ನೀವೆಲ್ಲ ಅದು 10 ರೂಪಾಯಿಗೆ ಸಿಗುತ್ತೆ, 20 ರೂಪಾಯಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಬಟ್ ನಾವೆಷ್ಟು ಕಷ್ಟಪಟ್ಟು ಮಾಡ್ತೀವಿ ಅಂತ ನಮಗೆ ಮಾತ್ರ ಗೊತ್ತು ಗಾಯ್ಸ್. ಸೊ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಪುಟಾಣಿಗಳು ಲೆಟರ್ನ ಸಪ್ರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಸಪ್ರೇಟ್ ಮಾಡಿ ಹಿಂಗಿಡ್ತಾರೆ. ನಾವು ಮತ್ತೆ ಅದನ್ನ ಇದು ಮಾಡ್ಕೊತೀವಿ. ನಮ್ಮ ಗಾನ ಅವರು ಏನೋ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಸಿಂಚನ ಅವರೇ ಒಂದು ಸ್ವಲ್ಪ ಮುಖ ತೋರಿಸ್ರಿ. ವ್ಲಾಗಲ್ಲಿ ಬರಲ್ಲ, ವ್ಲಾಗಲ್ಲಿ ಹಾಕಲ್ಲ ಅಂತೀಯ. ಇವಾಗ ಮುಖ ತೋರ್ಸಮ್ಮ. ಒಳ್ಳೆ ಪರ್ಸನಲ್ ಕ್ಯಾಮ್ರಾ ಹಿಂದೆ ಇರ್ತೀನಪ್ಪ ನಾವು. ಗೈಸ್ ಎಲ್ಲ ಮಾಡಿದ್ದೀವಿ. ಸ್ವಲ್ಪ ಎಲ್ಲ ಪ್ಯಾಕ್ ಎಲ್ಲ ಮಾಡಿ ಇಕ್ಕಿದ್ದೀವಿ. ಕೊಡಬೇಕು ನಾಳೆನೇ.
ಇವಳಾದರೆ ಇನ್ನೂ ಇದು ಮುಗಿಸಿಲ್ಲ, ಇನ್ನೂ ಇದನ್ನು ಮಾಡ್ತಾನೆ ಅವಳೆ. ಗೈಸ್ ಮಾಡೋದು ಈಸಿ ಅಲ್ಲ ಗೈಸ್. ಹೌದು ಗೈಸ್, ತುಂಬ ಕಷ್ಟ ಇದೆ. ಸ್ಕೂಲಲ್ಲ ಎಲ್ಲ ಎತ್ತಿಕ್ಬೇಕು. ಕಾಲೇಜ್ ಡಿಗ್ರಿ ಅಕ್ಕ ಏನೋ ಎಡಿಟ್ ಏನೋ ಮಾಡ್ತಿದ್ದಾರೆ. ಕಾಲೇಜ್ ಇವಳು ನೋಡಿ ಗೈಸ್ ಪೆಂಗಿ. ಫೋಟೋ ಕಳಿಸ್ಲಾ? ಸೊ ಗಾನ ನಿಂಗೆ ಅವಾಗಿಂದ ಕೂತಿದ್ಯಲ್ಲ, ಕಂಪ್ಲೇಂಟ್ ಮಾಡು. ಓಯ್ ಅವಾಗಿಂದ ಕೂತಿದ್ಯಲ್ವಾ, 5:15 ಕೂತಿರೋದು. ಸೊ ನಾವು ಟೈಮ್ 8 o'clock. ಏನು ಅನ್ನಿಸ್ತು? ಅನಿಸ್ತಿಲ್ಲ, ಇದು ಮುಗಿಸಿದ್ರೆ ಸಾಕು ಅನಿಸ್ತಿದೆ. ಹೆಂಗೆ ಅನಿಸಿದೆ ನಿನ್ನ ಬಾಡಿ ಪೇನ್ ಎಲ್ಲ? ಏನು ಗೊತ್ತಾಗ್ತಿಲ್ಲ ಸದ್ಯಕ್ಕೆ, ಏನು ಗೊತ್ತಾಗ್ತಿಲ್ಲ. ನಾಳೆ ಬೆಳಗ್ಗೆ ನೋಡ್ಬೇಕು. ನೋ ವರ್ಡ್ಸ್. ನಂಗೆ ರಾತ್ರಿ ಮಲ್ಕೊಂಡು ಸರಿಯಕ್ಕೆ ಏನು ಮಲ್ಕೊಂಡ್ರು. ನಿಮ್ಗೇನು ಅನಿಸಿದೆ? ನಿನ್ನೆ ನೈಟ್ ಮಾತ್ರ ಜಾಸ್ತಿ ಸೊಂಟ ಮತ್ತೆ ಬ್ಯಾಕ್ ಪೇನ್ ಜಾಸ್ತಿ ಆಗುತ್ತೆ. ಮಲ್ಕೊಂಡಿರೋ ನಿನ್ನೆ ನೈಟ್. ಗೈಸ್ ಸ್ಮಾಲ್ ಬಿಸ್ನೆಸ್ ಮಾಡೋದು ಈಸಿ ಅಲ್ಲ ಗೈಸ್. ಏನೋ ಮಾಡ್ತಾರೆ ಅವರು, ಕೆಲಸ ಇಲ್ಲ ಅಂತ ಅನ್ಕೋಬೋದು. ಏನೇ ಕೆಲಸ ಆದರೂ ನೋಡೋಕೆ ಮಾತ್ರ ಈಸಿ ಅನಿಸುತ್ತೆ ಗೈಸ್. ಅದರೊಳಗಡೆ ಇಳ್ದಾಗೆ ಗೊತ್ತಾಗುತ್ತೆ ಎಷ್ಟು ಆಳ ಇದೆ ಅಂತ. ನನಗೆ ಇದು ನಮ್ಮಮ್ಮ ಹೇಳಿದರು. ಏನಂತ? ಏನೇ ಆದರೂ ರಾ ಮೆಟೀರಿಯಲ್ಸ್ ತರಕ್ಕೆ ಹೋದಾಗ ಹೇಳಿದರು ನಮ್ಮಮ್ಮ, ಏನಾದ್ರೂ ನಾವು ಸುಮ್ಮನೆ ಮಾಡ್ಬೋದು ಅಂತ ಅನ್ಕೊಳೋದಲ್ಲ, ಆಳ್ದಾಗ ಇಳಿದ್ರೇ ಗೊತ್ತಾಗೋದು. ಫ್ಲ್ಯಾಶ್ ಆನ್ ಮಾಡಿ. ಫ್ಯಾಷನ್ ಮಾಡಿದ್ರೆ ಆಫ್ ಆತಾಯ್ತದು. ಆಳ್ದಲ್ಲಿ ಇಳಿದ್ರೇ ಗೊತ್ತಾಗೋದು ಅಂತ ಹೇಳಿದ್ರು. ಅದು ಇವಾಗ ಗೊತ್ತಾಗ್ತಿದೆ ಗೈಸ್. ನಾವು ಏನೇ ಕೆಲಸ ಆದ್ರೂ ಅದೇ ಯಾವುದೋ ಇದಿದೆಯಲ್ಲ, ಜರ್ಜ್ ಬೈಟ್ಸ್ ಕವರ್ ಅದು ನಿಜ ಗೈಸ್. ಸೊ ಇದು ಸ್ಮಾಲ್ ಆದ್ರೂ ಕಷ್ಟ ಇದೆ ಗೈಸ್. ಸ್ಮಾಲ್ ಆದರೂ ಅದಕ್ಕೆ ಎಫರ್ಟ್ಸ್ ಜಾಸ್ತಿನೇ ಇದೆ ಗೈಸ್ ಮಾಡೋದು. ಇಟ್ಸ್ ನಾಟ್ ಈಸಿ. ನೋಡ್ದೆ ಸೊ ನೋಡಿ ಗೈಸ್, ಇದೊಂದು ಆರ್ಡ್ರ್ ಇದೆ. ನಿಮ್ಗೆ ಯಾವುದೇ ರೀತಿ ಬ್ರೇಸ್ಲೆಟ್ಸ್ ಬೇಕಿದ್ರು ರೆಕಮೆಂಡೇಶನ್ ಫೋಟೋ ಇದ್ರು ಕಳಿಸಿ, ನಿಮಗೆ ಪಿಕ್ ಅದನ್ನು ಜನ್ರೇಟ್ ಮಾಡ್ಕೊಡ್ತೀವಿ. ಆ್ಯಂಡ್ ಇದು ಈ ಥರ. ಆ್ಯಂಡ್ ನೆಕ್ಸ್ಟ್ ಎಲ್ಲ ಮುಗೀತು, ಎಲ್ಲ ಪ್ಯಾಕ್ ಮಾಡೋದೆ ಎತ್ತಿಕ್ಕೋದೆ ಅಂತ ಅಂದ್ಕೊಂಡಷ್ಟರಲ್ಲಿ ಇನ್ನೂ ಒಂದೆರಡು ಆರ್ಡರ್ಸ್ ಬಂತು. ಸೊ ಜಾನಿ ಅಕ್ಕ ಅವ್ರು ಮಾಡ್ತಿದ್ದಾರೆ. ಇವು 3 ಮಾಡಿಬಿಟ್ಟು ಇವಾಗ ಪ್ಯಾಕ್ ಮಾಡಿದ್ವಿ. ಸೊ ಇನ್ನೂ 2 ಮಾಡಬೇಕಿದೆ, ಇವೆರಡು ಲೆಟರ್ಸ್ದು. ಸೊ ಮಾಡಿಬಿಟ್ಟು ಎತ್ತಿಕ್ಕೋದೆ. ಸೊ ಇದೆಲ್ಲ ಅವರು ರೆಫರೆನ್ಸ್ಗೆ ಅಂತ ಮಾಡೋರೆ. ಕೆಲ್ಸಕ್ಕೆ ಹೋಗ್ತಿರ್ತೀನಿ. ಸೊ ಈ ಥರ ಆ್ಯಂಡ್ ದಿಸ್. ಸೊ ಗಾಯ್ಸ್, ಇವಾಗ ಇದನ್ನೆಲ್ಲ ವೈಂಡ್ ಅಪ್ ಮಾಡ್ತಿದ್ದೀವಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಗಾಯ್ಸ್.